ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ನನ್ನ ಡಿಸೈನರ್ ಜರ್ನಿನ ಹಂಚ್ಕೊಳ್ಳೋಣ ಅಂತ ಬಂದಿರೋದು. ನಾನು ನನ್ನ ಡಿಸೈನರ್ ಕೋರ್ಸ್ ಮುಗಿಸಿದ್ದು ಬ್ಯಾಂಗ್ಳೂರಲ್ಲಿ. ನಾನು ಡಿಸೈನರ್ ಕೋರ್ಸ್ ಮಾಡಿದ್ದು ಆಂತರ್ಯ ಬೈ ನಿಧಿ ಗೌಡ. ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಇಟ್ಸ್ ವೆರಿ ಫೇಮಸ್ ಕೋಚಿಂಗ್. ಸೊ ನಾನು ಅಲ್ಲಿ ನನ್ನ ಟ್ರೈನಿಂಗ್ ಮುಗಿಸ್ಕೊಂಡಿದ್ದು. ನಾನು ಫ್ರೀಲ್ಯಾನ್ಸ್ ಥರ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆನ್ಲೈನಲ್ಲೇ ಬುಟಿಕ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ ಫ್ಯೂಚರಲ್ಲಿ ಬುಟಿಕ್ ಹಾಕೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ನಾನು ಇವಾಗ ನನ್ನ ಡಿಸೈನರ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ, ಬಿಕಾಸ್ ನನಗೆ ಮೊದಲಿಂದನೂ ತುಂಬಾ ಇಂಟ್ರೆಸ್ಟ್ ಇತ್ತು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ. ಮದುವೆಗೂ ಮುಂಚೆನೇ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನಾನು ನನ್ನ ಮಾಸ್ಟರ್ಸ್ ಎಲ್ಲ ಮುಗಿದ್ಮೇಲೆ ಮಾಡೋಣ ಅಂದ್ಕೊಳೋ ಅಷ್ಟರಲ್ಲಿ ನಂದು ಮದುವೆ ಆಯಿತು. ಸೊ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದರು. ಸೊ ನಿಂದು ಏನು ಡ್ರೀಮ್ಸ್ ಇದೆ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಕ್ಲಾಸಸ್ ಎಲ್ಲ ಹುಡುಕಿ ಅವರೇನೆ ನನಗೆ ಅಡ್ಮಿಷನ್ ಮಾಡಿಸಿದ್ದು. ಸೊ ಒನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಕ್ಚುಲಿ ಇದು ಬುಟಿಕ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಿಧಿ ಮ್ಯಾಮು. ಸೊ ನಾನು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕೋರ್ಸ್ ಮುಗಿದ್ಮೇಲೆ ನಮ್ಮದು ಪೋರ್ಟ್ಫೋಲಿಯೋ ಇರುತ್ತೆ. ಅಂದರೆ ನಮ್ಮ ಡಿಸೈನ್ನ ನಾವೇ ಓನಾಗಿ ಡಿಸೈನ್ ಮಾಡಿಬಿಟ್ಟು ಒಂದು ಥೀಮ್ ತೊಗೊಂಡು ನಾವು ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ನಾನು ಅದನ್ನು ಕೂಡ ಪ್ರೆಸೆಂಟ್ ಮಾಡಿದೆ. ನಾನು ಬಂದುಬಿಟ್ಟು ಯಾವ ಥೀಮ್ ತೊಗೊಂಡಿದ್ದೆ ಅಂದರೆ ಫಾರೆಸ್ಟ್ ಥೀಮ್ ತೊಗೊಂಡಿದ್ದೆ. ಸೊ ನೇಚರ್ದು ಚೆನ್ನಾಗಿರುತ್ತೆ, ಫಾರೆಸ್ಟ್ ಥೀಮ್ ತೊಗೊಳೋಣ ಅಂತ ಫಾರೆಸ್ಟ್ ಥೀಮ್ ತೊಗೊಂಡಿದ್ದೆ. ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಇವಾಗ ಔಟ್ಫಿಟ್ಸ್ ಇಲ್ಲ, ಅದು ರೆಂಟಲ್ಲಿ ಹೋಗಿದೆ. ಸೊ ನಾನಿಲ್ಲಿ ಅಟ್ಯಾಚ್ ಮಾಡ್ತಿರ್ತೀನಿ. ಇದು ಬಾಟಲ್ ಗ್ರೀನ್ ಔಟ್ಫಿಟ್ಟು. ಸೊ ಇದನ್ನೇ ನಾನು ಫಸ್ಟ್ ಪೋರ್ಟ್ಫೋಲಿಯೋ ಔಟ್ಫಿಟ್ಟು. ನಾನು ಗ್ರೀನ್ ಅಂದರೆ ಫಾರೆಸ್ಟ್ ಥೀಮಲ್ಲಿ ಮಾಡಿದ್ದು. ಸೊ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್. ರೆಂಟಲ್ ಔಟ್ಫಿಟ್ ಕೂಡ ಅವೈಲೇಬಲ್ ಇದೆ. ಎಸ್ ಮತ್ತು ಎಮ್ ಸೈಜಲ್ಲಿದೆ. ನೀವು ಇದನ್ನು ಹಿಂದಿ ಫಂಕ್ಷನಲ್ಲಿ ಅಥವಾ ಕಸಿನ್ದು ರಿಸೆಪ್ಷನಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಎಸ್ ಮತ್ತು ಎಮ್ ಸೈಜಲ್ಲಿ. ಸೊ ನೀವು ನಮಗೆ DM ಮಾಡಿದರೆ ನಾನು ಖಂಡಿತ ಅದನ್ನು ರೆಂಟಲ್ ಅವೈಲೇಬಲ್ ಇದೆ. ನೀವು ಬೇಕಾ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಸೀತಯ್ಯ ಬೈ ಸಿರಿ ರೆಡ್ಡಿ ಅಂತ ನನ್ನದು ಅಕೌಂಟ್ ಕೂಡ ಇದೆ. ನಾನು ಫಸ್ಟೇ ಮೆನ್ಷನ್ ಮಾಡಿದ್ನಲ್ಲ, ಸೊ ಇಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು DM ಮಾಡಿದರೆ ನಿಮಗೆ ರೆಂಟಲ್ ಔಟ್ಫಿಟ್ ಕೂಡ ಅವೈಲೇಬಲ್ ಇರುತ್ತೆ. ಇದೆ ನಮ್ಮದು ಪೋರ್ಟ್ಫೋಲಿಯೋ ಔಟ್ಫಿಟ್ಟು. ನಾನು ಅಟ್ಯಾಚ್ ಕೂಡ ಮಾಡಿರ್ತೀನಿ, ಬಟ್ ಸ್ಟಿಲ್ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇದೇ ನನ್ನದು ಪೋರ್ಟ್ಫೋಲಿಯೋ ಔಟ್ಫಿಟ್ಟು. ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಈ ಔಟ್ಫಿಟ್ನೇ ನಾನು ರೆಂಟಲ್ಲಿದೆ ಅಂತ ಹೇಳಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಟ್ಟೆಲ್ಲ ಮುಗೀತು, ನಮ್ಮದು ಕೋರ್ಸ್ ಎಲ್ಲ ಮುಗೀತು. ಸೊ ಸರ್ಟಿಫಿಕೇಟ್ ಕೂಡ ಬಂತು ನಮಗೆ. ಒಂದು ಫಸ್ಟ್ ಔಟ್ಫಿಟ್ನ ನಾನು ಡಿಸೈನ್ ಮಾಡಿದ್ದು ಬಂದುಬಿಟ್ಟು ಒಂದು ಚಿಲ್ಕ್ ಮಗುಗೆ. ಸೊ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್. ನಾನಿಲ್ಲಿ ಮೆನ್ಷನ್ ಎಲ್ಲ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನೀವು ಆರಾಮಾಗಿ ನೋಡ್ಕೋಬೋದು. ಇದು ನನ್ನದು ಫಸ್ಟ್ ಡಿಸೈನು. ಇದು ಬಂದುಬಿಟ್ಟು ತುಂಬ ಟ್ರೆಂಡಿಂಗಲ್ಲಿತ್ತು. ಸೊ ನಾನು ಅದಕ್ಕೆ ಇದನ್ನೇ ಫಸ್ಟ್ ಡಿಸೈನ್ ಮಾಡಿದ್ದು. ನೋಡಿ, ರಸ್ಟ್ ಆರೆಂಜಲ್ಲಿ ನಾನೇನು ಡಿಸೈನ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದು ಆ್ಯಕ್ಚುಲಿ ನಂದು ಬಿಸ್ನೆಸ್ ಅಕೌಂಟಿಗೆ. ಫಸ್ಟ್ ಔಟ್ಫಿಟ್ಟೇ ನಂದು ಇಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಇಷ್ಟು ಜನ ನನಗೆ ಆರ್ಡರ್ಸ್ ಕೊಡ್ತಾರೆ, ಇಷ್ಟು ಜನ DM ಮಾಡ್ತಾರೆ ಅಂತ. ಲಿಟ್ರಲಿ ನಮ್ಮದು ಇದು 4,20,000 ವ್ಯೂಸ್ ಹೋಗಿದೆ. ನೀವೇ ನೋಡ್ತಿರ್ಬೋದು ಇಲ್ಲಿ 4,20,000 ವ್ಯೂಸ್ ಹೋಗಿದೆ. ಇದು ಎನ್ಕ್ವೈರಿ ಬಂದಿದೆ ಅಂದರೆ ವಿ ಗಾಟ್ ಮೋರ್ ದೆನ್ 200+ ಎನ್ಕ್ವೈರಿ ಬಂದಿದೆ ಈ ಔಟ್ಫಿಟ್ಗೆ. ಆ್ಯಂಡ್ ವಿ ಗಾಟ್ 30+ ಆರ್ಡರ್ಸ್ ಬಂದಿದೆ ಈ ಔಟ್ಫಿಟ್ಟಿಗೆ ಬಂದು ನನಗೆ ಆರೆಂಜಲ್ಲಿ. ಸೊ ಈ ಥರ ಡಿಫ್ರೆಂಟ್ ಸೈಜಸ್ ಮೇಲೆ ಪ್ರೈಸ್ ಇರುತ್ತೆ. ಸೊ ನಮಗೆ ಈ ಔಟ್ಫಿಟ್ಟಿಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಔಟ್ಫಿಟ್ ಬಂದುಬಿಟ್ಟು ಈ ಔಟ್ಫಿಟ್ ಆಗಿರುತ್ತೆ. ಈ ಔಟ್ಫಿಟ್ನ ಕಸ್ಟಮರ್ ನಮಗೆ ಒಂದು ಸಾರಿ ಕೊಟ್ಬಿಟ್ಟು ನೀವೇ ಡಿಸೈನ್ ಮಾಡಿ ಅಂತ ಹೇಳಿದರು. ಸೊ ನಾವು ಇದಕ್ಕೆ ಲೇಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ನಾವು ಈ ಔಟ್ಫಿಟ್ನ ರೆಡಿ ಮಾಡಿಕೊಟ್ವಿ. ಅವ್ರು ತುಂಬಾ ಖುಷಿಪಟ್ಟರು. ನಮಗೆ ಇದಕ್ಕೂ ತುಂಬ ಎನ್ಕ್ವೈರಿ ಬಂದಿತ್ತು, ಬಟ್ ನಾವು ಹೇಳಿದ್ವಿ ದಿಸ್ ಈಸ್ ಕಸ್ಟಮರ್ ಫ್ಯಾಬ್ರಿಕ್ಸ್. ಸೊ ನೀವು ನಿಮ್ಮದೇ ಓಲ್ಡ್ ಸ್ಯಾರಿ ಏನಾದರೂ ಇದ್ದರೆ ನಾವು ಡಿಸೈನ್ ಮಾಡಿಕೊಡ್ತೀವಿ ಅಂತ. ಸೊ ಅದರಿಂದನೂ ಸುಮಾರು ಒಂದು 10 ಪೀಪಲ್ಸ್+ ಮಾಡಿಸ್ಕೊಂಡಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ. ನಾವು ಈ ಬ್ಲೌಸ್ನ ಡಿಸೈನ್ ಮಾಡಿದ್ದು ಗೈಸ್. ಈ ಬ್ಲೌಸ್ನ ತುಂಬ ಜನ ಎನ್ಕ್ವೈರಿ ಮಾಡಿದರು. 2 ಮೆಂಬರ್ಸ್ ನಮ್ಮ ಹತ್ರ ಡಿಸೈನ್ ಮಾಡಿಸ್ಕೊಂಡ್ರು. ಇದನ್ನು ನಾವು ಡೆಮೋ ಪೀಸ್ ಥರ ಹಾಕಿದ್ವಿ. ಸೊ ನಮ್ಮದು ಮಾಸ್ಟರ್ ಮಾಡಿಕೊಟ್ಟಿದ್ರು. ಸೊ ಇದನ್ನು ನಾವು ಹಾಕಿದ್ವಿ. ಸುಮಾರು ಆರ್ಡರ್ಸ್ ಬಂದಿದೆ ಇದರಲ್ಲಿ. ಇದು ಪಾಪದು, ಇದನ್ನು ಅವ್ರ ಅಮ್ಮ ನಮಗೆ ಆ್ಯಕ್ಚುಲಿ ಇದು ಅವ್ರದ್ದು ಅಮ್ಮದು ವೆಡ್ಡಿಂಗ್ ಸ್ಯಾರಿ ಅಂತೆ. ಸೊ ನಮಗೆ ಇದನ್ನು ಡಿಸೈನ್ ಮಾಡೋಕೆ ಕೊಟ್ಟಿದ್ರು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಔಟ್ಫಿಟ್ಟು. ತುಂಬ ಎನ್ಕ್ವೈರೀಸ್ ಕೂಡ ಬಂತು. ನಿಮ್ಗೆ ಕಾಣಿಸ್ತಿದೆ, ನಾನು ಅಟ್ಯಾಚ್ ಮಾಡ್ತೀನಿ ಎಲ್ಲ ಕಡೆ. ಇದು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಬಟ್ ಇದನ್ನು ನಮಗೆ ಬೇರೆ ಡಿಸ್ಟಿಕ್ಕಿಂದ ಆರ್ಡರ್ ಬಂದಿತ್ತು. ಸೊ ನಾವೇ ವೇರ್ ಮಾಡಿ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಕಸ್ಟಮರ್ ವಿಡಿಯೋಸ್ನ ಅಷ್ಟು ಈಸಿಯಾಗಿ ಕಳಿಸಲ್ಲ, ಗೊತ್ತಲ್ಲ. ಸೊ ಬಟ್ ಇದು ತುಂಬ ಕ್ಯೂಟಾಗಿತ್ತು.
ತುಂಬ ಚೆನ್ನಾಗಿ ಬಂದಿತ್ತು ಇದು ಔಟ್ಫಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಪರ್ಪಲ್ ಔಟ್ಫಿಟ್ ಮಾಡಿದ್ದು. ಇದು ಕೂಡ ತುಂಬ ಟ್ರೆಂಡಲ್ಲಿತ್ತು. ಇದು ನಾವು ಸೆಲ್ಫಲ್ಲೇ ಮಾಡಿದೆ. ಇದಕ್ಕೆ ಲೇಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸೆಲ್ಫಲ್ಲೇ ನಾನು ಇದನ್ನು ಡಿಸೈನ್ ಮಾಡಿದ್ದು. ಇದು ಕೂಡ ತುಂಬ ಎನ್ಕ್ವೈರಿ ಬಂತು. ಲಾಟ್ ಆಫ್ ಕಲರ್ಸ್ ಅವೈಲೇಬಲ್ ಇತ್ತು ಇದರಲ್ಲೂ ಕೂಡ. ಸೊ ಒಂದು 4 to 5 ಮೆಂಬರ್ಸ್ ಇದನ್ನು ಕೂಡ ಡಿಸೈನ್ ಮಾಡಿಸ್ಕೊಂಡ್ರು. ಹಾಗೆ ನಾನು ಮೊದಲೇ ರೆಸ್ಟೋರೆಂಟ್ ಡ್ರೆಸ್ ತೋರಿಸ್ತೀನಲ್ಲ, ಸೊ ಅದರಲ್ಲೇ ಇದು ಬ್ಲ್ಯಾಕ್ ಕಲರ್ ಮಾಡಿಸ್ಕೊಂಡಿದ್ರು ಕಸ್ಟಮರು. ನಿಮಗೆ ಕಾಣಿಸ್ತಿದೆ ಸುಮಾರು ಕಲರ್ ಆಪ್ಷನ್ಸ್ ಇದೆ ಗೈಸ್. ಸೊ ನೀವು ಯಾವುದಾದ್ರೂ ಕಲರ್ ಮಾಡಿಸ್ಕೋಬೋದು. ಇದನ್ನು ಬ್ಲ್ಯಾಕಲ್ಲಿ ಮಾಡಿಸ್ಕೊಂಡಿದ್ರು. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಔಟ್ಫಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಔಟ್ಫಿಟ್ಟು. ಇದನ್ನು ಕಸ್ಟಮರ್ ನಮಗೆ ಒಂದು ರೆಫರೆನ್ಸ್ ಪಿಕ್ ಕಳಿಸ್ಬಿಟ್ಟು ಇದನ್ನು ಮಾಡ್ಕೊಡೋಕ್ಕೆ ಹೇಳಿದರು. ಸೊ ಎಕ್ಸಾಕ್ಟ್ಲಿ ಸೇಮ್ ನಾವು ಫ್ಯಾಬ್ರಿಕ್ನ ಸೋರ್ಸ್ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಅವ್ರು ನಮಗೆ ರೆಫರೆನ್ಸ್ ಪಿಕ್ ಕಳಿಸಿದ್ರು, ನಮಗೆ ಸೇಮ್ ಫ್ಯಾಬ್ರಿಕ್ ಬೇಕು ಅಂತ ಹೇಳಿ. ಇದನ್ನ ಆಲ್ರೆಡಿ ಒಂದು ಬುಟಿಕಲ್ಲಿ ಮಾಡಿದ್ರು ಅನಿಸುತ್ತೆ. ಸೊ ಅವರೇ ನಮಗೆ ರೆಫರೆನ್ಸ್ ಪಿಕ್ನ ಕಳಿಸಿದ್ದನ್ನು. ಸೊ ಸೇಮ್ ಬೇಕು ಅಂದಿದ್ದಕ್ಕೆ ನಾವು ಹೋಗಿ ಸೋರ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸೇಮ್ ಎಕ್ಸಾಕ್ಟ್ ಅವ್ರು ಏನು ಕಳಿಸಿದ್ರು ಅದನ್ನೇ ನಾನು ಪಿಕ್ ಮಾಡಿದ್ದು. ಸೊ ದೇ ಆರ್ ವೆರಿ ಹ್ಯಾಪಿ, ತುಂಬಾ ಖುಷಿಪಟ್ಟರು. ಮತ್ತು ಇದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಒಂದು 2+ 3+ ಆರ್ಡರ್ಸ್ ಬಂತು. ಸೊ ಹೀಗೆ 10+ ಎನ್ಕ್ವೈರಿ ಬಂದಿದೆ ನನಗೆ. ಸಖತ್ ಎನ್ಕ್ವೈರಿ ಬಂದಿದೆ. ಒಂದು 500+ ಎನ್ಕ್ವೈರಿ ಬಂದಿದೆ. ಆ ಔಟ್ಫಿಟ್ ಬಂದುಬಿಟ್ಟು ಇದು ಪರ್ಪಲ್ ಕಲರು. ಎಷ್ಟು ಎನ್ಕ್ವೈರಿ ಬಂದಿದೆ ಅಂದರೆ ಗೈಸ್, ಲಿಟ್ರಲಿ ನಂಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಎನ್ಕ್ವೈರಿ ಬಂದಿತ್ತಿದು. ಸುಮಾರು ಒಂದು 20+ 30+ ಆರ್ಡರ್ಸ್ ಬಂದಿದ್ದಿದ್ದು ನನಗೆ. ಸೊ ನಾನು ಮಾಡಿಕೊಟ್ಟಿದ್ದೀನಿ. ದೇ ಆರ್ ವೆರಿ ಹ್ಯಾಪಿ. ಲೈಕ್ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನೇ ಕಲರ್ನ ಸಜೆಸ್ಟ್ ಮಾಡಿದ್ದೆ ಕಸ್ಟಮರ್ಗೆ. 3 ಕಸ್ಟಮರ್ಗೆ ಮಾಡಿಕೊಟ್ಟೆ ಸ್ಟಾರ್ಟಿಂಗಲ್ಲಿ. ಸೊ ದೇ ಆರ್ ವೆರಿ ಹ್ಯಾಪಿ. ಇದು ಕೂಡ ತುಂಬ ಚೆನ್ನಾಗಿ ಓಡಿದೆ ನಮ್ಮ ಅಕೌಂಟಲ್ಲಿ. ಸುಮಾರು ನಮಗೆ 200+ ಕಮೆಂಟ್ಸ್ ಬಂದಿದೆ, 1000+ ಲೈಕ್ಸು ಮತ್ತು 2000+ ಸೇವ್ಸು, ಶೇರ್ಸು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಔಟ್ಫಿಟ್ಗೆ. ಇಲ್ಲಿದೆ ನೋಡಿ, ನಾನೆಲ್ಲ ಮೆನ್ಷನ್ ಮಾಡ್ತೀನಿ. ಹಾಗೆ ಗೈಸ್ ಸುಮಾರು ಈ ಥರ ನಾವು ಔಟ್ಫಿಟ್ನ ಡಿಸೈನ್ ಮಾಡಿದ್ದೀವಿ. ಸೊ ಬಿಟ್ಟು ಈ ಔಟ್ಫಿಟ್ಟು ಇದು ಬಂದುಬಿಟ್ಟು ನನಗೆ ಕಸ್ಟಮರು ಪಿಕ್ಕು ಕಳಿಸಿಲ್ಲ ಮತ್ತು ವಿಡಿಯೋಸು ಕಳಿಸ್ಲಿಲ್ಲ. ಬಟ್ ನಾನು ಅರ್ಜೆಂಟ್ ಇತ್ತಂತ ಹೇಳಿ ಅವರಿಗೆ ನಾನು ಆವಾಗಲೇ ಮಾಡಿಕೊಟ್ಟೆ. ಇದು ಬಂದುಬಿಟ್ಟು ನಾನು ಸ್ಯಾರೀಲಿ ಡಿಸೈನ್ ಮಾಡಿದ್ದು. ಒಂದು ಚಿಕ್ಕ ಮಗುಗೆ ಅನಿಸುತ್ತೆ, 8 to 10 ಇಯರ್ಸ್ಗೆ. ಸೊ ಇದು ಬಂದುಬಿಟ್ಟು ನಾನು ಸ್ಯಾರೀಲಿ ಡಿಸೈನ್ ಮಾಡಿದ್ದು. ಸ್ಯಾರಿನ ಹೈದ್ರಾಬಾದಿಂದ ತರಿಸಿ ನಾನು ಡಿಸೈನ್ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ವಿತ್ ಕ್ಯಾನ್ ವಿತೌಟ್ ಕ್ಯಾನ್ ಎಲ್ಲ ಕಸ್ಟಮರ್ ಕೇಳಿದರು. ನಾನು ಇದನ್ನು ಅಪ್ಲೋಡ್ ಮಾಡಿದ ಮೇಲೆ 2 to 3 ಮೆಂಬರ್ಸ್ ಇದನ್ನು ಆರ್ಡರ್ ತೊಗೊಂಡ್ರು. ಕೂಡ ಬೇಕಾದರೆ ನಾನು ಆವಾಗವಾಗ ಅಪ್ಲೋಡ್ ಮಾಡ್ತೀನಿ. ನೀವು ನಾನಲ್ಲಿ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಆ ನಂಬರ್ಗೆ DM ಮಾಡಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ನಾವು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಆ್ಯಂಡ್ ಗೈಸ್ ಇದೆಲ್ಲ ನಂದು ರೀಸೆಂಟ್ ಡಿಸೈನ್ಸ್ ಆಗಿರುತ್ತೆ. ನಾನು ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ. ಔಟ್ಫಿಟ್ನು ಡಿಸೈನ್ ಮಾಡಿಕೊಡ್ತೀವಿ. ನೀವು ರೆಫರೆನ್ಸ್ ಪಿಕ್ ಕಳಿಸಿದರೆ ಇಫ್ ಪಾಸಿಬಲ್ ನಮಗೆ ಅದು ಫ್ಯಾಬ್ರಿಕ್ ಸಿಗುತ್ತೆ ಅನ್ನೋದಾದರೆ ನಾವು ಖಂಡಿತ ಮಾಡಿಕೊಡ್ತೀವಿ. ಇವಾಗ ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ನಾನೇ ಡಿಸೈನ್ ಮಾಡಿದ್ದು. ಸೊ ಇದು ಯಾವುದೇ ರೀತಿ ಸ್ಯಾರಿ ಅಲ್ಲ, ಇದು ಫ್ಯಾಬ್ರಿಕ್ ತೊಗೊಂಡು ನಾನು ಡಿಸೈನ್ ಮಾಡಿದ್ದು. ಇದನ್ನು ಕೂಡ ನಾನು ಫೋಟೋಸ್ನ ವೀಡಿಯೋಸ್ನ ಅಟ್ಯಾಚ್ ಮಾಡಿರ್ತೀನಿ. ಸೊ ಶಾರ್ಟ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ಹೋಗಿ ಇದನ್ನು ಕೂಡ DM ಮಾಡಿದರೆ ನಿಮಗೆ ಔಟ್ಫಿಟ್ ಸಿಗುತ್ತೆ. ಹಾಗೆ ಮನೇಲಿ ಫಂಕ್ಷನ್ಸ್ ಇದ್ದರೆ, ಸೊ ನಿಮಗೆ ಇಲ್ಲಿ ಬ್ಯಾಂಗ್ಳೂರೆಲ್ಲ ಬಂದು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದರೆ ನಾವೇ ಫ್ಯಾಬ್ರಿಕ್ ಸೋರ್ಸ್ ಮಾಡಿಕೊಂಡು ನಾವೇ ಡಿಸೈನ್ ಮಾಡಿ ನಿಮ್ಮ ಊರಿಗೆ ನಾವು ತಲುಪಿಸ್ತೀವಿ. ಇದಾಗಿತ್ತು ನನ್ನ ಡಿಸೈನರ್ ಲಾಗು. ನಿಮಗೆಲ್ಲ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇವಾಗಿನ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಆರಾಮಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಏನು ಹರೀಸ್ ಇಲ್ಲ. ಬಿಕಾಸ್ ಇವಾಗೇನು ಬುಟಿಕ್ನ ನಾನು ಓಪನ್ ಮಾಡೋ ಐಡಿಯಾ ಇಲ್ಲ. ಫ್ರೀಲ್ಯಾನ್ಸ್ ಥರನೇ ವರ್ಕ್ ಮಾಡ್ತಾಯಿದ್ದೀನಿ. ಇಟ್ಸ್ ಗೋಯಿಂಗ್ ಸ್ಮೂತ್ಲಿ. ನನಗೆ ಇದೇ ಪರವಾಗಿಲ್ಲ. ಒನ್ಸ್ ನೋಡೋಣ, ಇನ್ನು 1.5 years ಬಿಟ್ಟು ಚೆನ್ನಾಗಿ ಏನಾದರೂ ಗ್ರೋ ಆದರೆ ನಾನು ಆವಾಗ ಖಂಡಿತ ಬುಟಿಕ್ ಮಾಡೋ ಯೋಚನೆ ಮಾಡ್ತೀನಿ. ಸೊ ನಿಮಗಿದೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ. ಸೊ ನಿಮ್ಗೆ ಯಾರಿಗೆಲ್ಲ ಡಿಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಹೋಗಿ ನಮಗೆ DM ಮಾಡಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ. ಇದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಹೊಸ ಡಿಸೈನ್ಸ್ ಬಂದರೆ ನಾನು ಖಂಡಿತ ಲಾಗಲ್ಲಿ ಶಾರ್ಟ್ಸಲ್ಲಿ ಕೂಡ ಮಾಡಿ ಹಾಕ್ತೀನಿ. ಸ್ಯಾರೀಸ್ ಕೂಡ ನಾನು ಸೇಲ್ ಮಾಡಿದ್ದೆ ರೀಸೆಂಟಾಗಿ. ಅದು ಕೂಡ ತುಂಬ ರೆಸ್ಪಾನ್ಸ್ ಬಂತು. ಅದರಲ್ಲಿ ಎಕ್ಸ್ಪೆಷಲಿ ಮರೂನ್ ಕಲರ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂದ್ಕೋತೀನಿ. ಅದು ಕೂಡ ನಮಗೆ ಸುಮಾರು ಒಂದು 10+ ಆರ್ಡರ್ಸ್ ಬಂತು. ನಾವೇ ಸ್ಯಾರಿ ತರಿಸ್ಬಿಟ್ಟು ನಾವೇ ಓನಾಗಿ ಬ್ಲೌಸ್ನ ಡಿಸೈನ್ ಕೊರಿಯರ್ ಮಾಡಿದ್ದೀವಿ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ.
ಸೊ ಆ ಥರ ನಿಮ್ಗೇನಾದರೂ ಸಾರಿ ಬೇಕು ಅಂದರೆ ನಾನು ಮೆನ್ಷನ್ ಮಾಡಿರ್ತೀನಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ಕೂಡ ಬೈ ಮಾಡಿಕೊಂಡು ಸ್ಯಾರಿ ವಿತ್ ಬ್ಲೌಸ್ ಕೂಡ ನೀವು ಬೈ ಮಾಡ್ಕೋಬೋದು. ಮತ್ತು ಡಿಸೈನರ್ ಸಾರಿ ಕೂಡ ನಾನು ಹಾಕಿರ್ತೀನಿ, ನಾನು ಹೇಳಿದ್ನಲ್ಲ ಇದು ಕೂಡ ಇವಾಗ ಡಿಸೈನರ್ ಸ್ಯಾರಿನೇ, ಇದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ವಿತ್ ಬ್ಲೌಸ್ ಸ್ಟಿಚಿಂಗ್ ಬೇಕಂದ್ರೂ ನಾವು ಕೊಡ್ತೀವಿ, ವಿತೌಟ್ ಬ್ಲೌಸ್ ಸ್ಟಿಚಿಂಗ್ ಬೇಕಂದ್ರೂ ನಾವು ಆ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಬಾಯ್ ಬಾಯ್, ಟೇಕ್ ಕೇರ್.